ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಂಡನಿ. ಇವತ್ತು ನಾವು ಯಾವ ಬೈಕ್ನ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಅಂದ್ರೆ, ಹೌದು ಸ್ನೇಹಿತರೆ, ಟಿ ವಿ ಎಸ್ನ ರೈಡರ್ 125ನ ಬಗ್ಗೆ ಇವತ್ತು ನಾವು ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಂಡು ಬರೋಣ ಅಂತ. ನೀವಿನ್ನೂ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಲಿಲ್ಲಂಗೆ ಹಂಗೆ ನೋಡಾಕತ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಚಾಲೂ ಮಾಡೇ ಬಿಡೋಣ ಅಂತ. ಸೊ ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ಇದರ ವೇರಿಯಂಟ್ಸ್ ಬಗ್ಗೆ ನೋಡೋದಾದ್ರೆ ಇದ್ರೊಳಗೆ 6 ವೇರಿಯಂಟ್ಸ್ ಬರ್ತಾವು. ಅದ್ರಾಗ ಮೊದಲನೇದಾಗಿ ನೋಡಿದ್ರೆ ಡ್ರಮ್ ವೇರಿಯಂಟ್ ಬರ್ತೈತಿ, ಮತ್ತೆ ಎರಡನೇದ್ದು ಐಜಿಒ ಬೂಸ್ಟ್ ಮೂಡ್ ಅಂತ ಬರ್ತೈತಿ, ಮತ್ತೆ ಮೂರನೇದ್ದು ಸ್ಪ್ಲಿಟ್ ಸೀಟ್ ವಿತ್ ಡಿಸ್ಕ್ ಅಂತ ಬರ್ತೈತಿ, ಮತ್ತೆ ನಾಲ್ಕನೇದು ಸಿಂಗಲ್ ಸೀಟ್ ವಿತ್ ಡಿಸ್ಕ್ ಅಂತ ಬರ್ತೈತಿ, ಮತ್ತೆ ಐದನೇದು ಸೂಪರ್ ಸ್ಕ್ವಾಡ್ ಎಡಿಷನ್ ಅಂತ ಬರ್ತೈತಿ, ಮತ್ತೆ ಕೊನೆಯದಾಗಿ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಅಂತ ಬರ್ತೈತಿ. ಸೊ ಮತ್ತೆ ಇದರ ಕಲರ್ಸ್ ಅಂತ ನೋಡೋದಾದ್ರೆ ಇದ್ರೊಳಗೆ 12 ಕಲರ್ಸ್ ಬರ್ತಾವೆ ಸ್ನೇಹಿತರೆ, ನೀವು ಸ್ಕ್ರೀನ್ ಒಳಗೆ ನೋಡಬಹುದು. ಸ್ನೇಹಿತರೆ, ಇದರ ಇಂಜಿನ್ ಬಗ್ಗೆ ಹೇಳೋದಾದ್ರೆ 124.8 cc BS6 ಫೇಸ್ 2 ಇಂಜಿನ್ ಇದ್ರೊಳಗೆ ಬರ್ತೈತಿ. ಇದರ ಪವರ್ ಮತ್ತು ಟಾರ್ಕ್ ಬಗ್ಗೆ ನೋಡೋದಾದ್ರೆ ಪವರು 11 bhp ಪವರ್ನ ಪ್ರೊಡ್ಯೂಸ್ ಮಾಡ್ತೈತಿ ಮತ್ತು ಟಾರ್ಕ್ನ 11.2 Nm ಟಾರ್ಕ್ನ ಇದು ಪ್ರೊಡ್ಯೂಸ್ ಮಾಡ್ತೈತಿ. ಆದರೆ ಐಜಿಒ ಬೂಸ್ಟ್ ಮೋಡ್ ವೇರಿಯಂಟ್ ಒಳಗೆ ಮಾತ್ರ 11.75 bhp ಪವರ್ನ ಇದು ಪ್ರೊಡ್ಯೂಸ್ ಮಾಡ್ತೈತಿ. ಇನ್ನು ಇದರ ಟ್ರಾನ್ಸ್ಮಿಷನ್ ಅಂತ ನೋಡಿದ್ರೆ 5 ಸ್ಪೀಡ್ ಮ್ಯಾನುವಲ್ ಜೊತೆ ಬರುವಂಥ ಈ ಗಾಡಿ ಒಂದು ಡೌನ್ ಶಿಫ್ಟು 4 ಅಪ್ ಶಿಫ್ಟ್ ಜೊತೆ ಬರ್ತೈತಿ. ಮತ್ತು ಇದ್ರೊಳಗೆ ನಿಮ್ಗೆ 2 ರೈಡಿಂಗ್ ಮೋಡ್ಸ್ ಸಿಗ್ತಾವು. ಅವು ಯಾವುವು ಅಂದರೆ ಇಕೋ ಮತ್ತು ಪವರ್ ಮೋಡ್ ಅಂತ 2 ಮೋಡ್ಸ್ ಸಿಗ್ತಾವು. ಅದು ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಮತ್ತು ಐಜಿಒ ಬೂಸ್ಟ್ ಮೋಡ್ ವೇರಿಯಂಟ್ಗಳಿಗೆ ಮಾತ್ರ ಆ ಪವರ್ ಮೋಡು ಮತ್ತು ಇಕೋ ಮೋಡು ನಿಮಗೆ ನೋಡಕ್ಕೆ ಸಿಗ್ತೈತಿ. ಇನ್ನು ಇದರ ಫ್ಯೂಯಲ್ ಟ್ಯಾಂಕ್ ಬಗ್ಗೆ ಮಾತಾಡೋದಾದ್ರೆ 10 ಲೀಟರ್ ಫ್ಯೂಯಲ್ ಟ್ಯಾಂಕ್ ಬರ್ತೈತಿ. ಮತ್ತು ಕಂಪ್ನಿ ಹೇಳೋ ಪ್ರಕಾರ ಇದರ ಮೈಲೇಜು 56 ಕಿಲೋಮೀಟ್ರ್ 1 ಲೀಟ್ರಿಗೆ ಮೈಲೇಜ್ ಕೊಡ್ತೈತಿ ಅಂತ ಹೇಳ್ತಾರೆ. ಬಟ್ ಆ್ಯಾವ್ರೇಜ್ ಆಗಿ ನಾವು 55 ಕಿಲೋಮೀಟ್ರ್ ಅಂತ ತೊಗೊಂಡ್ರು ಒಂದು ಫುಲ್ ಟ್ಯಾಂಕ್ ಒಳಗೆ 550 ಕಿಲೋಮೀಟ್ರ್ ಹೋಗಿ ಬರ್ಬೋದು. ಮತ್ತು ಇದರ ಟಾಪ್ ಸ್ಪೀಡು 99 ಕಿಲೋಮೀಟ್ರ್ ಹೋಗ್ತೈತಿ ಅಂತ ಹೇಳ್ತಾರೆ. ಬಟ್ ನೀವು ಯಾರಾದರೂ ಇನ್ನೂ ಜಾಸ್ತಿ ಓಡಿಸಿದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನು ಇದರ ಸಸ್ಪೆನ್ಷನ್ ಅಂತ ನೋಡೋದಾದ್ರೆ ಫ್ರಂಟ್ ಒಳಗೆ ನಿಮ್ಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತೈತಿ, ಮತ್ತು ರೇರ್ ಒಳಗೆ 5 ಸ್ಟೆಪ್ ಅಡ್ಜಸ್ಟಬಲ್ ಮೋನೋಶಾಕ್ ಸಸ್ಪೆನ್ಷನ್ ಬರ್ತೈತಿ. ಇದ್ರೊಳಗೆ ನೀವು ಪ್ರೀ ಲೋಡ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಇನ್ನು ಇದರ ಬ್ರೇಕಿಂಗ್ ಬಗ್ಗೆ ನೋಡೋದಾದ್ರೆ ಟಿ ವಿ ಎಸ್ನವರು SBT ಬ್ರೇಕಿಂಗ್ ಸಿಸ್ಟಮ್ನ ಯೂಸ್ ಮಾಡ್ತಾರೆ. SBT ಅಂದರೆ ಸಿಂಕ್ರೊನೈಸ್ಡ್ ಬ್ರೇಕಿಂಗ್ ಟೆಕ್ನಾಲಜಿ ಅಂತ. ಸ್ನೇಹಿತರೆ, ನೀವು ಡಿಸ್ಕ್ ವೇರಿಯಂಟ್ನ ತಗೊಂಡ್ರೆ ಫ್ರಂಟ್ ಒಳಗೆ ನಿಮ್ಗೆ 240 mm ಪೆಟಲ್ ಡಿಸ್ಕ್ ಬ್ರೇಕ್ನ ಇದ್ರೊಳಗೆ ಕೊಟ್ಟಾರ, ಮತ್ತೆ ರೇರ್ ಒಳಗೆ 130 mm ಡ್ರಮ್ ಬ್ರೇಕ್ನ ಇದ್ರೊಳಗೆ ಕೊಟ್ಟಾರ. ಇನ್ನು ಇದರ ವೀಲ್ಸ್ ಅಂತ ನೋಡಿದ್ರೆ ಎರಡು ಕೂಡ ಅಲಾಯ್ ವೀಲ್ಸ್ ಸಿಗ್ತಾವು. ಟೈರ್ ಮತ್ತೆ ವೀಲ್ ಸೈಜ್ ನೋಡೋದಾದ್ರೆ ಫ್ರಂಟ್ ಒಳಗೆ ನಿಮ್ಗೆ 80/100 ಸೆಕ್ಷನ್ 17 ಇಂಚ್ ವೀಲ್ ಬರ್ತೈತಿ, ಹಾಗೆ ರೇರ್ ಒಳಗೆ 100/90 ಸೆಕ್ಷನ್ 17 ಇಂಚ್ ವೀಲ್ ಬರ್ತೈತಿ. ಎರಡು ಕೂಡ ಟ್ಯೂಬ್ಲೆಸ್ ಟೈರ್ಸ್ ಆಗಿರ್ತಾವೆ ಸ್ನೇಹಿತರೆ. ಇನ್ನು ಇದರ ವೇಟ್ ಅಂತ ನೋಡಿದ್ರೆ 123 kg ಬರ್ತೈತಿ. ಇದರ ಸೀಟ್ ಹೈಟು 780 mm ಬರ್ತೈತಿ, ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ 180 mm ನ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಾರ. ಇನ್ನು ಇದರ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ನೋಡೋದಾದ್ರೆ ಇದ್ರೊಳಗೆ ಕಂಪ್ಲೀಟ್ ಆಗಿ ನಿಮ್ಗೆ ಡಿಜಿಟಲ್ ಡಿಸ್ಪ್ಲೇನ ಕೊಟ್ಟಾರ. ಅದರೊಳಗೆ ನೀವು ಓಡೋಮೀಟರ್, ಸ್ಪೀಡೋಮೀಟರ್, ಫ್ಯೂಯಲ್ ಗೇಜು, ಹಜಾರ್ಡ್ ವಾರ್ನಿಂಗ್ ಇಂಡಿಕೇಟರ್ಸು, ಆವ್ರೇಜ್ ಸ್ಪೀಡು, ಟ್ಯಾಕೋಮೀಟರು, ಡಿಸ್ಟೆನ್ಸ್ ಟು ಎಂಟಿ, ಮತ್ತು ಸೈಡ್ ಸ್ಟ್ಯಾಂಡ್ ಅಲಾರಾಮು, ಟ್ರಿಪ್ ಮೀಟರು, ಗೇರ್ ಪೊಸಿಷನ್ ಇಂಡಿಕೇಟರು, ಲೋ ಫ್ಯೂಯಲ್ ಇಂಡಿಕೇಟರು, ಕ್ಲಾಕು, ಮೊಬೈಲ್ ಕನೆಕ್ಟಿವಿಟಿ, ಕಾಲ್, ಮೆಸೇಜ್ ಮತ್ತು ಮ್ಯೂಸಿಕ್ ಅಲರ್ಟ್ಸ್ನ ನೀವು ಅದರೊಳಗೆ ನೋಡ್ಕೋಬಹುದು. ಬರೀ 2 ವೇರಿಯಂಟ್ಸ್ಗೆ ಮಾತ್ರ GPS ನ್ಯಾವಿಗೇಷನ್ ಕೂಡ ಕೊಟ್ಟಾರ. ಅವು ಯಾವುವು ಅಂತಂದ್ರೆ ಐಜಿಒ ಬೂಸ್ಟ್ ಮೋಡ್ ಮತ್ತು ಸ್ಮಾರ್ಟ್ ಎಕ್ಸ್ ಕನೆಕ್ಟ್ಗೆ ಈ 2 ವೇರಿಯಂಟ್ಸ್ಗೆ ಮಾತ್ರ GPS ಕನೆಕ್ಟಿವಿಟಿನ ಕೊಟ್ಟಾರ. ಮತ್ತು ಇದ್ರೊಳಗೆ ಇನ್ನೊಂದು ಸ್ಪೆಷಲ್ ಫೀಚರ್ ಏನಪ್ಪ ಅಂತಂದ್ರೆ ಅಂಡರ್ ಸೀಟ್ ಸ್ಟೋರೇಜ್ನ ಇದ್ರೊಳಗೆ ಕೊಟ್ಟಾರ. USB ಚಾರ್ಜಿಂಗ್ ಪೋರ್ಟ್ ಕೂಡ ಇದ್ರೊಳಗೆ ನಿಮ್ಗೆ ನೋಡಕ್ಕೆ ಸಿಗ್ತೈತಿ. ಇನ್ನು ಇದರ ಲೈಟ್ಸ್ ಅಂತ ನೋಡೋದಾದ್ರೆ LED DRLs ಜೊತೆಗೆ ಆಟೋಮೆಟಿಕ್ ಹೆಡ್ಲೈಟ್ ಆನ್ ಫೀಚರ್ನ ಇದ್ರೊಳಗೆ ಕೊಟ್ಟಾರ. ಫ್ರಂಟು LED ಹೆಡ್ಲೈಟ್ ಜೊತೆಗೆ ರೇರ್ ಲೈಟ್ ಕೂಡ LED ಕೊಟ್ಟಾರ. ಆದರೆ ಟರ್ನ್ ಇಂಡಿಕೇಟರ್ಸ್ ಮಾತ್ರ ಹ್ಯಾಲೋಜನ್ ಕೊಟ್ಟಾರ. ಇದ್ರೊಳಗೆ ಎಲೆಕ್ಟ್ರಿಕ್ ಸ್ಟಾರ್ಟ್ ಸಿಗ್ತೈತಿ. ಕಿಕ್ ಸ್ಟಾರ್ಟು ಮತ್ತು ಕಿಲ್ ಸ್ವಿಚ್ಚು ಇದ್ರೊಳಗೆ ನಿಮಗೆ ನೋಡಕ್ಕೆ ಸಿಗಲ್ಲ. ಟಾಪ್ ಸ್ಪೀಡ್ ರೆಕಾರ್ಡರ್ ಅಂತ ಅದು ಒಂದು ಫೀಚರ್ ಸಿಗ್ತೈತಿ. ಅಂದ್ರೆ ನೀವು ಎಷ್ಟು ಟಾಪ್ ಸ್ಪೀಡ್ನ ಅಚೀವ್ ಮಾಡಿರ್ತೀರಿ ಅದು ಸೇವ್ ಆಗಿರ್ತೈತಿ. ಇದರ ಲುಕ್ಸ್ನ ಬಗ್ಗೆ ಮಾತಾಡಬೇಕಂದ್ರೆ ಒಳ್ಳೆ ಕಲರ್ಸ್ ಜೊತೆಗೆ ಒಳ್ಳೆ ಅಟ್ರಾಕ್ಟಿವ್ ಲುಕ್ಸ್ನ ಕೂಡ ಇದ್ರೊಳಗೆ ಕೊಟ್ಟಾರ.
ಬಟ್ ಟಿ ವಿ ಎಸ್ ಕಡೆಯಿಂದಾನೇ ಬಂದಂತಹ ಅಪಾಚೆ ಲುಕ್ಸ್ನ ಇದು ಯಾವುದೇ ಕಾರಣಕ್ಕೂ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂದ್ಕೊಂಡೇನಿ. ಹಾಗೆ ನಿಮ್ಮ ಫೇವ್ರೆಟ್ ಬೈಕ್ ಯಾವುದು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನು ಕೊನೆಯದಾಗಿ ಇದರ ಎಕ್ಸ್ ಶೋರೂಮ್ ಬಗ್ಗೆ ನೋಡೋದಾದ್ರೆ ಡ್ರಮ್ ವೇರಿಯಂಟು ನಿಮ್ಗೆ 93,859 ರೂಪಾಯಿ ಆಕೈತಿ. ಐಜಿಒ ಬೂಸ್ಟ್ ಮೋಡು 98,389 ರೂಪಾಯಿ ಆಕೈತಿ. ಸ್ಪ್ಲಿಟ್ ಸೀಟ್ ವಿತ್ ಡಿಸ್ಕ್ ವೇರಿಯಂಟು ನಿಮ್ಗೆ 99,990 ರೂಪಾಯಿ ಆಕೈತಿ. ಸಿಂಗಲ್ ಸೀಟ್ ವಿತ್ ಡಿಸ್ಕ್ ವೇರಿಯಂಟು ನಿಮ್ಗೆ 99,359 ರೂಪಾಯಿ ಆಕೈತಿ. ಸೂಪರ್ ಸ್ಕ್ವಾಡ್ ಎಡಿಷನ್ನು 1,04,479 ರೂಪಾಯಿ ಆಕತಿ. ಇನ್ನು ಸ್ಮಾರ್ಟ್ ಎಕ್ಸ್ ಕನೆಕ್ಟು 1,09,559 ರೂಪಾಯಿ ಆಕತಿ. ಸೊ ನಿಮಗೆ ಯಾವ ವೇರಿಯಂಟ್ನ ಬೈಕ್ ಇಷ್ಟ ಆಗೈತಿ ಆ ಬೈಕ್ನ ನಿಮ್ಮ ಹತ್ತಿರದ ಶೋರೂಮ್ಗೆ ಹೋಗಿ ಖರೀದಿ ಮಾಡಿರಿ ಮತ್ತು ಸೇಫ್ ಆಗಿ ರೈಡ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಾಗ ಇಷ್ಟ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗೈತಿ ಅಂತ ಅನ್ಕೊತೀನಿ, ಸ್ವಲ್ಪ ಅದ್ರ ಹೆಲ್ಪ್ ಆಗೈತಿ ಅಂತ ಅನ್ಕೊತೀನಿ. ಮುಂದಿನ ವಿಡಿಯೋದಾಗ ಮತ್ತೊಂದು ಬೈಕ್ನ ಮಾಹಿತಿಯ ಜೊತೆ ಮತ್ತೆ ಸಿಗೋಣಂತ. ಸೊ ಅಲ್ಲಿವರೆಗೂ ನೀವ್ಯಾರು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲಂಗೆ ಹಂಗೆ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣಂತ.